ಸಿಎಂ ಬಗ್ಗೆ ಅನಂತಕುಮಾರ್ ಹೆಗಡೆ ಬಿಟ್ಟ ಬಾಣ ಅವರಿಗೆ ಮುಳುವಾಗ್ತಾ ಇದೆ. ಸ್ವತಃ ಬಿಜೆಪಿ ನಾಯಕರೇ ಈ ಹೇಳಿಕೆ ಒಪ್ಪದೇ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ಸಿದ್ದರಾಮಯ್ಯ ಹೆಗಡೆ ಮಧ್ಯೆ ಸಂಸ್ಕೃತಿ ಸಮರ. ಸಂಸ್ಕೃತಿ ಇಲ್ಲವೆಂದ ಸಿಎಂ, ಚರ್ಚೆಗೆ ಆಹ್ವಾನಿಸಿದ ಹೆಗಡೆ. ಮತ್ತದೇ ಸಮರ, ಮತ್ತದೇ ಮಾತಿನ ಅಬ್ಬರ. ಕದನ ನಿಲ್ಲುತ್ತಿಲ್ಲ, ಕಿಡಿನುಡಿಗಳು ಕಡಿಮೆ ಆಗ್ತಿಲ್ಲ. ಸಿಎಂ ವಿರುದ್ಧ ಏಕವಚನದಲ್ಲಿ ನಿಂದಿಸಿದ್ದಕ್ಕೆ ಅನಂತಕುಮಾರ್ ಹೆಗಡೆ ಸಮರ್ಥನೆ ಮಾಡ್ಕೊಳ್ತಿದ್ರೆ, ಕಾಂಗ್ರೆಸ್ ನಾಯಕರು ತಿರುಗೇಟುಗಳನ್ನ ಇಂದು ಮುಂದುವರಿಸಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ಬಿಟ್ರೆ ದೊಡ್ಡವಾಗ್ಬಿಡ್ತಾರೆ ಇವರು. ಮಾನಸಿಕವಾಗಿ ಸ್ಥಿರ ಇರೋದು ಯಾರು ಮಾತಾಡಕ್ ಹೋಗಲ್ಲ. ಅನಂತಕುಮಾರ್ ಹೆಗಡೆ ಹಾಗೂ ಬಿಜೆಪಿಯವರಿಗೆ ಸಂಸ್ಕೃತಿ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ನಿನ್ನೆಯಷ್ಟೇ ಹೇಳಿದ್ರು. ಇದಕ್ಕೆಂದು ಗರಂ ಆಗಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ, ಈ ಬಗ್ಗೆ ಚರ್ಚೆ ಮಾಡೋಕೆ ಸಿದ್ದರಾಮಯ್ಯ ನನ್ನ ಎದುರಿಗೆ ಬರಲಿ ಅಂತ ಸವಾಲ್ ಹಾಕಿದ್ರು. ಸಂಸ್ಕೃತಿ ಅಂದ್ರೆ ಏನು? ಮನುಷ್ಯತ್ವ ಅಂತ ಗೊತ್ತಾಯ್ತಾ? ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಇರಬೇಕು. ಮೊದಲು ಸಿದ್ದರಾಮಯ್ಯನವರು ನನ್ನ ಎದುರುಗಡೆ ಬರಬೇಕು ಡಿಬೇಟಿಗೆ. ಸಂಸ್ಕೃತಿ ಅಂದರೆ ಏನು, ಯಾವುದು ಸಭ್ಯತೆ, ಇದರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು. ಜನರ ಎದುರುಗಡೆ, ಸಾರ್ವಜನಿಕರ ಎದುರುಗಡೆ, ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು. ಎಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅನಂತಕುಮಾರ್ ಹೆಗಡೆ ಹೆಲ್ತ್ ಕಡೆ ಗಮನ ಕೊಡ್ಲಿ ಅಂತ ಕೌಂಟರ್ ಕೊಟ್ಟಿದ್ರು. ಈ ಮಾತಿಗೂ ಕುಟುಕಿದ ಸಂಸದ, ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ, ಅನಂತಕುಮಾರ್ ಹೆಗಡೆ ಮಾತಿಗೆ ಬಿಜೆಪಿಯವರೇ ಉತ್ತರ ಕೊಟ್ಟಿದ್ದಾರೆ ಅಂದ್ರು. ಅನಂತಕುಮಾರ್ ಹೆಗಡೆ ಐ ಥಿಂಕ್ ಅವ್ರಿಗೆ ಪಾಪ ಅವರ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ದೇ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್. ಏಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಮಾತಾಡಕ್ ಹೋಗಲ್ಲ. ಬಹುಶಃ ಅವ್ರ ಲೀಡರ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದೊಂದು ಒಳ್ಳೆ ಬೆಳವಣಿಗೆ. ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡಿ. ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ. ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತೀವಿ. ಅನಂತಕುಮಾರ್ ಹೆಗಡೆಗೆ ಬಿಜೆಪಿ ನಾಯಕರುಗಳೇ ಉತ್ತರ ಕೊಟ್ಟಿದ್ದಾರೆ. ಫಸ್ಟು ಬಿಜೆಪಿ ನಾಯಕರುಗಳು ಏನು ಅವ್ರಿಗೆ ಹೇಳಿದ್ದಾರೆ, ಅವ್ರ ಸಂಸ್ಕೃತಿ ವಿಚಾರ ಮಾತಾಡಿದ್ದಾರೆ. ಬಿಜೆಪಿ ನಾಯಕರುಗಳೇ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ. ನಾನೇನು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ಅನಂತಕುಮಾರ್ ಹೆಗಡೆಗೆ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಇಂಥ ಹೇಳಿಕೆಗಳು ಹಿಂದೂ ಸಂಸ್ಕೃತಿಗೆ ಕಳಂಕ ಎಂದಿದ್ದಾರೆ. 4 ವರ್ಷ ಯಾವ ಮೂಲೆಗಿದ್ದ ಅನಂತಕುಮಾರ್ ಅವರು? ಯಾವ ಮೂಲೆಗಿದ್ದ? ಎಲ್ಲಿದ್ದ? ಚುನಾವಣೆ ಬಂದ್ಗಳೇನೆ ಹೊರಗಡೆ ಬಂದ್ಬಿಟ್ರು. ದೇಶದ ಬಗ್ಗೆ, ಮಸೀದಿ ಬಗ್ಗೆ, ದೇವಸ್ಥಾನದ ಬಗ್ಗೆ, ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಬಿಟ್ರೆ ದೊಡ್ಡವಾಗ್ಬಿಡ್ತಾರೆ ಇವರು. ಅನಂತಕುಮಾರ್ ಹೆಗಡೆ ಅವರು 4 ವರ್ಷ ಯಾವ ಮೂಲೆಯಾಗಿದ್ದೆಪ್ಪ ಅನಂತಕುಮಾರ್ ಹೆಗಡೆ ಸಾಹೇಬ್ರೆ? ಒಂದು ಕಡೆ ಕಾಂಗ್ರೆಸ್ ಅನಂತಕುಮಾರ್ ವಿರುದ್ಧ ಗರಂ ಆಗ್ತಿದ್ರೆ, ಇತ್ತ ಬಿಜೆಪಿ ನಾಯಕರು ಕೂಡ ಅನಂತಕುಮಾರ್ ಹೇಳಿಕೆ ಸರಿಯಲ್ಲ ಅಂತಿದ್ದಾರೆ. ನೋಡಿ, ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅಂತ ಗೌರವ ಕೊಡಲೇಬೇಕು. ಅವರು ಅನಂತಕುಮಾರ್ ಹೆಗಡೆಯವರ ಕಾರ್ಯಶೈಲಿ ಭಿನ್ನ ಇದೆ. ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ. ಏಕವಚನದಲ್ಲಿ ಮಾತಾಡಿರೋದನ್ನು ನಾವು ಒಪ್ಕೊಳ್ಳೋದಿಲ್ಲ. ಏಕವಚನದಲ್ಲಿ ಮಾತಾಡಿದ್ದನ್ನು ಒಕ್ಕೋರ್ಲಿಂದ ನಾವಂತೂ ಖಂಡಿಸ್ತೀವಿ. ಅವರು ಲೋಕಸಭಾ ಸದಸ್ಯ ಕೇಳಿ ಬೇಡನ್ನಲ್ಲ, ಅವರ ವೈಯಕ್ತಿಕ ಅದು. ಆದರೆ ಯಾವುದೋ ಸ್ಪರ್ಧೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಅಗೌರವ ಮಾತಾಡೋದು ಸಾಮಾನ್ಯ ಪಕ್ಷನೂ ಒಪ್ಪಲ್ಲ, ರಾಜ್ಯದ ಅಧ್ಯಕ್ಷ ಒಪ್ಪಲ್ಲ, ಯಾರು ಒಪ್ಪಲ್ಲ. ಇದು ಖಂಡಿತ ಹೇಳ್ತೀವಿ, ನಾವು ಖಂಡಿಸ್ತೀವಿ ಅಂತ ಹೇಳಕ್ಕೆ. ಹೀಗೆ ಅನಂತಕುಮಾರ್ ಹೆಗಡೆ ಹೇಳಿಕೆಗಳಿಗೆ ಕಾಂಗ್ರೆಸ್ ನಾಯಕರು ಟಕ್ಕರ್ ಕೊಡ್ತಿದ್ದಾರೆ. ಬಿಜೆಪಿಗರು ಸಹ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಹೆಗಡೆ, ನನ್ನ ಟಿಕೆಟ್ ಬಗ್ಗೆ ಇವರಿಗೆಲ್ಲ ಯಾಕೆ ಚಿಂತೆ, ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ. ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು. ಹೈಕಮಾಂಡ್ ಇದೆ, ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ, ಪಾರ್ಟಿ ಇದೆ, ಲೀಡರ್ಸ್ಗಳಿದ್ದಾರೆ, ಅವ್ರಿಗೆ ಚಿಂತೆ ಮಾಡ್ತಾರೆ. ಬಾಕಿಯವ್ರಿಗೆ ಯಾಕ್ರಿ ತಲೆ ಬಿಸಿ? ಅವ್ರವ್ರ ಕೆಲಸ ನೋಡ್ಕೊಳ್ಳಿ.
ಈ ಮಧ್ಯೆ ಮತ್ತೊಂದು ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಸಂಸದ ಅನಂತಕುಮಾರ್ ಹೆಗಡೆ, ಒಂದು ಕೆನ್ನೆಗೆ ಬಾರಿಸಿದ್ರೆ ನಾವು ಮತ್ತೊಂದು ಕೆನ್ನೆ ತೋರಿಸಲ್ಲ, ಒಂದು ಕಪಾಳಕ್ಕೆ ಹೊಡೆದ್ರೆ ತಲೆಯನ್ನೇ ಕಡಿಯುತ್ತೇವೆ ಎಂದಿದ್ದಾರೆ. एक थप्पड़ मारेगा तो दूसरा अब दे दो. ऐसे संतान हम नहीं है जी. अगर एक थप्पड़ हमें मिलेगा ना, तुम्हारा सिर ही उखाड़ देगा. ನಮ್ಮದು ವೀರ ಸಂತಾನ, ನಮ್ಮದು ಹೇಡಿಗಳ ಸಂತಾನ. ಈ ಮಧ್ಯೆ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಗಳು ನಡೆದವು. ಕಾರವಾರ, ಶಿವಮೊಗ್ಗ, ವಿಜಯನಗರ, ಕೊಪ್ಪಳ ಸೇರಿ ಹಲವು ಕಡೆ ಪ್ರತಿಭಟನೆ ಮಾಡಲಾಯಿತು. ಅನಂತಕುಮಾರ್ ಹೆಗಡೆ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಲಾಯಿತು. ಬ್ಯೂರೋ ರಿಪೋರ್ಟ್, TV9.